ಆ ತಮಿಳ್ನಾಡಲ್ಲಿ ಆಗಿರೋದನ್ನು ಪಬ್ಲಿಷ್ ಮಾಡಿದ್ದಾರು ಮೀಡಿಯಾ. ಹೌದು, ಇಲ್ಲ ಹೈಲೈಟ್ ಮಾಡಿದ್ವಿ. ಹೌದು, ಆ ರೀತಿ ಈ ಕೆಲವಾರು ಕೇಸ್ಗಳನ್ನ ನೀವು ಹೈಲೈಟ್ ಮಾಡಿದರೆ ಪೊಲೀಸರಿಗೆ ಅರ್ಥ ಆಗ್ತದೆ, ಅಲ್ಲಿವರೆಗೆ ಅರ್ಥ ಆಗೋದಿಲ್ಲ. ತಮಿಳುನಾಡಲ್ಲಿ ಏನು 9 ಜನಕ್ಕೆ ಮರಣದಂಡನೆ ಆಯಿತು, ಆ ಥರದ್ದು ಕರ್ನಾಟಕದಲ್ಲಿ ಆಗದೇ ಇರಲಿ, ಪೊಲೀಸರಿಗೆ ಆಗದೇ ಇರಲಿ, ತೀರಾ ತಪ್ಪು ಮಾಡಿದ್ರೆ ಆಗಲಿ. ಎಸ್ ವೀಕ್ಷಕರೇ, ಸೊ ಅನೇಕ ಕಡೆ ಪೊಲೀಸ್ನವರು ಈ ಫೈನಾನ್ಸ್ ವಿಚಾರಕ್ಕೆ ಯಾರೊಬ್ಬರು ಬಡ್ಡಿ ವ್ಯವಹಾರ ಮಾಡ್ತಿರೋ ಪರವಾಗಿ ನಿಂತ್ಕೊಂಡು ಅವ್ನಿಗೇನೋ ದುಡ್ಡು ಕೊಟ್ಟಿಲ್ಲ ಅಂತ ಕೊಡೋ ಇಸ್ಕೊಂಡು ತಿನ್ಬೇಕಾರೆ ಚೆನ್ನಾಗಿತ್ತ ನಿನಗೆ ಅನ್ನೋದು, ಫೋನಲ್ಲಿ ಮಾತಾಡ್ತೀನಿ ಅದು ಮಾಡೋದು, ಸ್ಟೇಷನ್ ಹತ್ರ ಬಾ ನೀನು ಇಲ್ಲ ಅಂತ ಅನ್ನೋದು, ನೀನು ಆಯಿತು ಸರ್ ಏನು ಕೋರ್ಟ್ಗೆ ಕೇಸ್ ಹಾಕಿ ಸರ್ ನಾನು ನೋಡ್ಕೋತೀವಿ ಅಂತ ಏನಾದರೂ ಹಣ ತೊಗೊಂಡಿರೋನು ನೊಂದಿರೋನು ಏನಾದರೂ ಹೇಳಿದ್ರೆ ನಮಗೆ ಮಾತಾಡ್ತೀನ ನೀನು ಅಂತ ಹೇಳೋದು ಧಮಕಿ ಹಾಕಿ ನಾಳೆ ಅವರು ಕೇಸ್ ಹಾಕ್ತಾರೆ, ಕ್ರಿಮಿನಲ್ ಕೇಸ್ ಹಾಕ್ತಾರೆ. ಅದೇ ಪೊಲೀಸರು ಇಟ್ಬಿಟ್ರೆ ದಟ್ ಇಸ್ ಅ ಸೇಫರ್ ಸೈಡ್. ಹೌದು, ಕಾಕಿ ಬಟ್ಟೆ ಹಾಕಿದ್ದೀನಿ ಅಂತೇಳಿ ತೋರಿಸ್ಬಾರ್ದು. ಯಾಕಂದರೆ ಕಾಕಿ ಇಸ್ ನಾಟ್ ಎ ಪರ್ಮನೆಂಟ್. ಕೆಲವೊಂದು ಸಿವಿಲ್ ಕೇಸಲ್ಲಿ ಪೊಲೀಸರು ಎಂಟ್ರಿ ಆಗೋಂಗಿಲ್ಲ, ಎಷ್ಟೋ ಸುದ್ದಿಗಳನ್ನ ನಾನು ಮಾಡಿದ್ದೀನಿ, ಎಂಟ್ರಿ ಆಗೋಂಗಿಲ್ಲ. ಆದರೆ ಪೊಲೀಸರು ಏನಂತಂದರೆ ಯಾವ ಕಕ್ಕ ತಿಂತಾರೋ ಗೊತ್ತಿಲ್ಲ ಕೆಲವು ಪೊಲೀಸ್ನವರು. ಸೊ ಒಟ್ಟಿನಲ್ಲಿ ಸಿವಿಲ್ ಕೇಸಲ್ಲಿ ಎಂಟ್ರಿ ಆಗಬೇಕು, ದುಡ್ಡು ಇಸ್ಕೋಬೇಕು, ಹೋಗಬೇಕು, ಯಾರು ಕಂಪ್ಲೇಂಟ್ ಕೊಡ್ತಾರೋ ಅವನ್ನೇ ಎದುರಿಸಬೇಕು. ಸೊ ಈ ಥರದ ಕೇಸ್ಗಳು ಕೂಡ ಇತ್ತೀಚೆಗೆ ನಡೀತಾ ಇದೆ. ಇದು ಕೂಡ ಜಡ್ಜ್ಗಳ ಗಮನಕ್ಕೆ ಬಂದಾಗ ಇದಕ್ಕೂ ಒಂದು ಸರಿಯಾದ ಕಠಿಣವಾದ ಶಿಕ್ಷೆ ಆಗಲೇಬೇಕು, ಪೊಲೀಸರಿಗೆ ಶಿಕ್ಷೆ ಆಗಬೇಕು ಸರ್. ಯಾವಾಗ ಸಿವಿಲ್ ಕೇಸು ಎಲ್ಲೋ ಮನೆ ಕಟ್ತಾ ಇದ್ದಾರೆ, ನನ್ನ ಸೈಟ್ ವಿಚಾರ ಅಥವಾ ನನ್ನ ಫೈನಾನ್ಸ್ ವಿಚಾರ ಸೊ ಅಂತ ಅಂದಾಗ ಅವರು ಕೋರ್ಟ್ಗೆ ಹೋಗಬೇಕು. ಪೊಲೀಸರಿಗೆ ಎಂಟ್ರಿ ಕೊಟ್ಟು ಅವರೇ ವಸೂಲಿ ಮಾಡಿಸುವಂಥದ್ದು, ಅವ್ನ ದುಡ್ಡು ಇಸ್ಕೊಂಡಿಲ್ವ ಅವ್ನು ಕೊಡೋ ಅಂತ ಅನ್ನೋದು. ಮನೆ ಕಟ್ಟುತ್ತಾ ಇದ್ರೆ ಆ ಮನೆ ಕಟ್ಟೋ ಜಾಗದಲ್ಲಿ ಸ್ಟೇ ಇದ್ರೂ ಕೂಡ ಮನೆಯವ್ರು ಕಟ್ತಾ ಇರ್ತಾರೆ, ಇಲ್ಲ ಸರ್ ನಮ್ಮ ಜಾಗದಲ್ಲಿ ಮನೆ ಕಟ್ತಾ ಇದ್ದಾರೆ ಅಂತ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟರೆ ಸೊ ಅವ್ರ ಪರವಾಗಿ ನಿಂತ್ಕೊಳ್ಳೋದು. ಸೊ ಏನು ಹೇಳ್ತೀರಿ ಇದು? ನೋಡಿ, ಇದು ಮೊನ್ನೆ ಒಂದು ಇದರಲ್ಲಿ ಕೂಡ ಹೇಳಿದ್ದಾರೆ, ಜಜ್ಮೆಂಟಲ್ಲೂ ಹೇಳಿದ್ದಾರೆ, ಪೊಲೀಸರು ಫೈನಾನ್ಸರ್ಗಿಂತ ತುಂಬ ಇದಾಗೋಗ್ಬಿಟ್ಟಿದ್ದಾರೆ ಅಂತ. ವಸೂಲಿ ಮಾಡಿಕೊಡೋ ದಂಧೆಗೆ ಇಳಿದ್ಬಿಟ್ಟಾರೆ. ನಾನು ಅವನಿಗೆ 3 ಲಕ್ಷ ಕೊಟ್ಟಿದ್ದೀನಿ, ಇನ್ನೂ ಕೊಡ್ತಾ ಇಲ್ಲ, ಸ್ವಲ್ಪ ಬಂದು ವಿಚಾರಿಸಿ ಮಾಡಿದ್ಬಿಟ್ರೆ ಅವ್ರೊಂದು 50,000 ಇಸ್ಕೊಂಡ್ಬಿಟ್ಟು 2.5 ಲಕ್ಷಗಳನ್ನು ಕೊಟ್ಟಿರೋ ಕೇಸು. ಬೆಳಗ್ಗೆ ಸಂಜೆ ಮನೆ ಹತ್ರ ತಿರುಗಿಬಿಡ್ತಾರೆ ಅವರು. ಸಾಹೇಬ್ರು ಕರಿತಾರವ, ಇಷ್ಟೇ ಬರೋದು ನಿಮ್ಮ ಮನೆ ಹತ್ರ. ಸಾಹೇಬ್ರು ಕರಿತಾರೆ, ಬರ್ಬೇಕು. ಯಾರು ಸಾಹೇಬರು ಯಾರಿಗೆ ಗೊತ್ತಿಲ್ಲ, ಯಾರು ಸಾಹೇಬನೇ ಗೊತ್ತಿಲ್ಲ, ಅವನ ಹೆಸರು ಅವ್ರಿಗೆ ಗೊತ್ತಿರಲ್ಲ. ಪೊಲೀಸ್ ಹೆಸರಿಗೆ PC ಬರ್ತಾನೆ ಮನೆ ಹತ್ರ, ಸಾಹೇಬ್ರು ಕರಿತಾ ಇದ್ದಾರೆ ಬರೋ, ಸಾಹೇಬ್ರು ಕರಿತಿದ್ದಾರೆ ಬರೋ, ಎಲ್ಲರೂ ಹೋಗ್ಲಿ ಸಾಹೇಬ್ರು ಕರಿತಾ ಇದ್ದಾರೆ ಬರೋ. ಯಾಕೆ ಅವ್ರಿಗೆ ಸಾಹೇಬ್ರು ಅಂತೀರಾ? ಅವ್ರಿಗೆ ಒಂದು ಡಿಸಿಗ್ನೇಷನ್ ಇಲ್ಲ. PSI ಕರಿತಾನೆ, PI ಪೊಲೀಸ್ ಇನ್ಸ್ಪೆಕ್ಟರ್ ಕರಿತಾನೆ, SP ಕರಿತಾನೆ, ಸಾಹೇಬ ಸಾಹೇಬ ಸಾಹೇಬ. ಹೇಗೆ ಅದು ಸಾಹೇಬ ಆಗ್ತಾನೆ? ಇಂಗ್ಲೀಷ್ನವರು ಬಿತ್ತೋದಂಥ ಬೀಜಗಳು ಸಾವೆಲ್ಲ. ನೋಡಿ, ಆ ರೀತಿ ಇದು ಮಾಡಿದರೆ ಸಿವಿಲ್ ಕೇಸಲ್ಲಿ ಕೂಡ ಪೊಲೀಸ್ ಇನ್ವಾಲ್ವ್ ಆಗ್ತಾರೆ ಅನ್ನೋದಕ್ಕೆ ಒಂದು ಕೇಸಲ್ಲಿ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ನಾನೇ ಸ್ವತಃ ಹೋಗಿ ನಾನೇ ಇಂಜೆಕ್ಷನ್ ತಗೊಂಬಂದು ಸ್ಟೇ ಮಾಡಿದ್ದೀನಿ, ಕಟ್ಟಬಾರ್ದು ಅಂತ ಹೇಳಿ ಸಾಹೇಬ್ರ ಕಡೆಯಿಂದ ಆರ್ಡರ್ ಮಾಡಿಸ್ಕೊಂಡು ಹೋಗಿ ತಗೊಂಡೋಗಿ ಸ್ಟೇಷನಲ್ಲಿ ಕೊಟ್ಟೆ. ನೋಡಿ ಸ್ವಾಮಿ, ಇನ್ನೂ ಕಟ್ತಾ ಇದ್ದಾರೆ, ಹೋಗಿ ನಮಗೆ ಹೆಲ್ಪ್ ಮಾಡಿ ಅಂತೇಳಿ ಪೊಲೀಸರಿಗೆ ಕೊಟ್ಟರೆ, ಇದು ಸಿವಿಲ್ ಮ್ಯಾಟ್ರು, ನೀನು ಅಲ್ಲೇ ಹೋಗಿ ಕೇಳು ಅಂತ ಹೇಳಿದ್ರು. ಸಿವಿಲ್ ಮ್ಯಾಟ್ರನ್ನೇ ನಾನು ಅಲ್ಲೇ ಕೇಳಬೇಕು ಅಂದರೆ ಸಿವಿಲಲ್ಲಿ ಆಲ್ರೆಡಿ ಇಟ್ ಇಸ್ ಸ್ಟೇಡ್ ಅಲ್ವಾ? ಸ್ಟೇ ಅಂತ ಬಂದಿದೆ. ನೀವು ಜಡ್ಜಲ್ಲಿ ಕರ್ಕೊಂಡು ಹೋಗು ಅಂದರು. ನನಗೆ ವಂಡರ್ ಆಯಿತು, ವಾಟ್ ಇಸ್ ದಿಸ್? ಒಂದು ಮರ್ಯಾದೆ ಇಲ್ವಾ ಸಾಹೇಬ್ರಿಗೆ ಅಂತ ಹೇಳಿ ನಾನು ಇಮಿಡಿಯೇಟ್ ನಾನು SP ಹಾಕಿದೆ. ಏನು ಸಾಹೇಬ್ರೆ ಹಿಂಗಂತ ಇದ್ದಾರೆ ಇವರು ಅಂತ ಹೇಳಿ. ಮತ್ತು SP ಅವರಿಗೆ ಆರ್ಡರ್ ಮಾಡಿದರು ಸರ್ಕಲ್ ಇನ್ಸ್ಪೆಕ್ಟರ್ಗೆ. ಆವಾಗ ಸರ್ಕಲ್ ಇನ್ಸ್ಪೆಕ್ಟರ್ ಅವ್ನು ಕರೆಸ್ಬಿಟ್ಟು ಒಂದು ನಾರ್ಮಲಾಗಿ ಬರ್ಸ್ಕೊತಾನೆ, ಏನೋ ನಾನು ಅಲ್ಲಿ ಕೆಲಸ ಮಾಡ್ತಾ ಇಲ್ಲ ಹಾಗೆ ಹೀಗೆ ಅಂತೇಳಿ ಬರ್ಸ್ಕೊತಾನೆ. ಆದರೆ ಇವತ್ತಿಗೂ ಕೆಲಸ ನಡೀತಾ ಇದೆ. ನಾನು ಇಂಜೆಕ್ಷನ್ ಕೊಟ್ಟಾಗ ಯಾವ ಸ್ಥಿತಿಯಲ್ಲಿತ್ತು, ಇಂಜೆಕ್ಷನ್ ಕೊಟ್ಟಾಗ ಮನೆ ಯಾವ ಸ್ಥಿತಿಯಲ್ಲಿತ್ತು, ಇಂಜೆಕ್ಷನ್ ಕೊಟ್ಟ ಆದ್ಮೇಲೆ ಅಂದ್ರೆ ಇವಾಗ ಯಾವ ಸ್ಥಿತಿಯಲ್ಲಿದೆ ಗೊತ್ತಾಗ್ಬಿಡ್ತದೆ. ವೆರಿ ಸಿಂಪಲ್. ಕಂಡೆಮ್ಡ್ ಕೋರ್ಟ್ ಆಗಲ್ವಾ, ಅವ್ರ ಶಿಷ್ಯ ಆಗಲ್ವಾ? ನೋಡಿ, ಅದಕ್ಕೆ ಹಾಕಿದ್ದೀನಲ್ಲ ಇವಾಗ Order 39 Rule 2A ಕೆಳಗಡೆ ಹಾಕಿದ್ದೀನಿ. ಯಾಕೆ ಹಾಕಿದೆ ಅಂತ ಹೇಳಿದ್ರೆ, ಈ ಒಂದು ಪೊಲೀಸ್ ಕೆನಾಟ್ ಹೆಲ್ಪ್ ಟು ದಿ ಪರ್ಸನ್ಸ್. ಅವ್ರು ಹೇಳ್ತಾರೆ ಮುಲಾಜಿನಾಗೆ ನಮಗೆ ಸಾಹೇಬ್ರ ಕಡೆಯಿಂದ ಫೋನ್ ಬರ್ತಾ ಇದೆ, SP ಕಡೆಯಿಂದ ಫೋನ್ ಬರ್ತಾ ಇದೆ, ನನಗೆ MLA ಕಡೆಯಿಂದ ಫೋನ್ ಬರ್ತಾ ಇದೆ ಅಂತ ಒಂದು ಕಡೆ ಹೇಳೋದು, ಒಂದು ಕಡೆ ಹೇಳೋದು ಸಿವಿಲ್ ಮ್ಯಾಟ್ರ್ ಇದು ಅಂತ ಹೇಳ್ತದ್ದು. ಸಿವಿಲ್ ಮ್ಯಾಟ್ರಲ್ಲಿ ಕೋರ್ಟೇ ಆರ್ಡರ್ ಮಾಡಿದೆ, ಇದು ಸ್ಟೇ ಇದೆ ಅಂತ ಹೇಳಿ. ಅವಾಗ ಇವ್ರೇನು ಹೇಳ್ತಾರೆ ಪೊಲೀಸರು ನಿಮಗೆ, ನೋಡಿ ನನ್ನ ಹೆಸರು ಇದೇನ ಅದರಲ್ಲಿ ಇನ್ಸ್ಪೆಕ್ಟ್ರು, ಅಂದ್ರೆ ಇವರು ಡೈರೆಕ್ಷನ್ ತಗೊಂಬನ್ನಿ ಅಂತ. ಒಂದು ಹೈಕೋರ್ಟ್ ಜಜ್ಮೆಂಟ್ ಪ್ರಕಾರ ಸ್ಟೇ ಆದ್ರೆ ಪೊಲೀಸ್ ಹೆಲ್ಪ್ ಮಾಡಬೇಕು ಅಂತಾನೆ ಇದೆ. ಆ ಜಜ್ಮೆಂಟ್ ಕೂಡ ಕೊಟ್ಟರು ಸಹ ನೋಡ್ಲಿಲ್ಲ. ಮತ್ತೆ ಇವಾಗ ಆ ಪೊಲೀಸನ ಹೆಸರು, ಸ್ಪೆಸಿಫಿಕ್ ಪೊಲೀಸಿನ ಹೆಸರನ್ನು ಬರೆಸ್ಬಿಟ್ಟು ಸಾಹೇಬ್ರ ಕಡೆ ಫೈಲ್ ಮಾಡಿದ್ದೀನಿ ಇವಾಗ. ಅಂದ್ರೆ ನೀವು ಒಂದು ಮನೆ ಕಟ್ತಾ ಒಂದು ಇಶ್ಯೂ ಆಗುತ್ತೆ, ಸಿವಿಲ್ ಮ್ಯಾಟರ್ ಆಗುತ್ತೆ, ಅದನ್ನ ಕೋರ್ಟ್ಗೆ ಹೋಗ್ಬಿಟ್ಟು ಸ್ಟೇ ತರ್ತೀರಿ. ಸ್ಟೇ ತಂದ ಮೇಲೆ ಪೊಲೀಸರು ಆ ಸ್ಟೇಗೆ ಪರವಾಗಿ ನಿಂತ್ಕೋಬೇಕಾಗಿತ್ತು, ಆದ್ರೆ ಅವ್ರು ನಿಂತ್ಕೊಳ್ಳಿಲ್ಲ. ಬಿಕಾಸ್ ಆಫ್ ದಿ ಪ್ರೆಸರ್ ಆಫ್ ದಿ MLA ಆಫ್ ದಿ ಇದು ಬ್ಯಾಕ್ ಗ್ರೌಂಡ್ ಪ್ರೆಸರ್ ಅಂತ ಹೇಳ್ತಾರೆ, ಓಪನ್ ಆಗಿ ಹೇಳ್ತಾರೆ. ಅಂದ್ರೆ ಜಡ್ಜಿಗಿಂತ MLA ತುಂಬಾ ದೊಡ್ಡವನು ಅಂದಂಗಾಯ್ತು. ಕಾನೂನು ಮಾಡ್ಲಿ ಬಿಡಿ, ಅವರೇ ಮಾಡಿದಲ್ಲ. ಇಲ್ಲ ಅಂದ್ರೆ ನಿಮ್ಮನ್ನ ಅಲ್ಲಿ ಸ್ಟೇಷನ್ ಬೇರೆ ಸ್ಟೇಷನ್ ಹಾಕ್ತಾರೆ, ನನ್ನ ಮಾತು ಕೇಳಲ್ಲ ಅಂತ ಹೇಳಿದ್ರೆ. ಅದಕ್ಕೆ ನಮ್ಮ ಜನ ಆಮೇಲೆ ಅವರೇ ಹೇಳ್ತಾರೆ, ಯಾರೋ ಇನ್ಸ್ಪೆಕ್ಟರ್ಗಳೇ ಹೇಳ್ತಾರೆ ಏನಂತ, ಮೇಲ್ಗಡೆಯಿಂದ ಪ್ರೆಸರ್ ಜಾಸ್ತಿ ಇದೆ ಸ್ವಾಮಿ ನನಗೆ. ಇಷ್ಟು ಹೇಳಪ್ಪ, ಮೇಲ್ಗಡೆ ಅವ್ರು ಯಾರು, ನಾವು ಅಲ್ಲಿಗೆ ಹೋಗ್ತೀವಿ. ಎಲ್ಲಿದ್ರೆ ಮೇಲ್ಗಡೆ ಚಂದ್ರಲೋಕದಲ್ಲಿ ಇದ್ದಾರೆ, ಇಲ್ಲೇ ತಾನೇ ಇರೋದು. ಹಾಗಾಗಿ ನೆಕ್ಸ್ಟ್ ಆಫೀಸಲ್ಲಿ ಇರ್ತಾರೆ ಅಲ್ವಾ. ಹಾಗಾಗಿ ಇದು ಕೋರ್ಟ್ ಆರ್ಡರ್ ಆದ ತಕ್ಷಣನೇ
ತಮ್ಮ ಮೀಡಿಯಾದ ಮೂಲಕನೇ ಕರ್ಕೊಂಡೋಗಿ ಅಲ್ಲಿ ನಿಂದಿರಿಸ್ಬಿಟ್ಟು ಒಂದು ಇಂಟರ್ವ್ಯೂ ಮಾಡೋಣ ಅಂತ, ಅದೇ ಯಾವ ಇನ್ಸ್ಪೆಕ್ಟರ್ ಹೇಳಿದಾನಲ್ಲ ಅದೇ ಇನ್ಸ್ಪೆಕ್ಟರ್ PI ಅವರಿಗೆ ತೋರಿಸ್ಬಿಟ್ಟು ಮಾಡೋಣಂತೆ. ಯಾಕೆಂದರೆ ಇದರಿಂದ ಒಂದು ಜಡ್ಜ್ಮೆಂಟ್ಗಳು ಆದದಾಗೆ ನಿಮ್ಮ ಮೀಡಿಯಾ ಮೂಲಕ ಬಂದಾಗೆ ಗೊತ್ತಾಗೋದು. ಹೌದು, ಜನಗಳ ಪಬ್ಲಿಷ್ ಆದಾಗ್ಲೇನೆ ನೋಡಿ, ಆ 9 ಜನ ಪೊಲೀಸರಿಗೆ ಮರಣದಂಡನೆ ಆಗಿದ್ದು ಎಲ್ಲಿ? ತುಮಕೂರಲ್ಲಿ, ಸಾರಿ ತಮಿಳ್ನಾಡಲ್ಲಿ ಆಯಿತು. ಆ ತಮಿಳ್ನಾಡಲ್ಲಿ ಆಗಿರೋದನ್ನು ಪಬ್ಲಿಷ್ ಮಾಡಿದ್ಯಾರು? ಮೀಡಿಯಾ. ಹೌದು, ಇಲ್ಲ ಹೈಲೈಟ್ ಮಾಡಿದ್ವಿ. ಹೌದು, ಆ ರೀತಿ ಈ ಕೆಲವಾರು ಕೇಸ್ಗಳನ್ನ ನೀವು ಹೈಲೈಟ್ ಮಾಡಿದರೆ ಪೊಲೀಸರಿಗೆ ಅರ್ಥ ಆಗ್ತದೆ, ಅಲ್ಲಿವರೆಗೆ ಅರ್ಥ ಆಗೋದಿಲ್ಲ. ಎಸ್ ವೀಕ್ಷಕರೇ, ಸೊ ಅನೇಕ ಕಡೆ ಪೊಲೀಸ್ನವರು ಈ ಫೈನಾನ್ಸ್ ವಿಚಾರಕ್ಕೆ ಯಾರೊಬ್ಬರು ಬಡ್ಡಿ ವ್ಯವಹಾರ ಮಾಡ್ತಿರೋ ಪರವಾಗಿ ನಿಂತ್ಕೊಂಡು ಅವ್ನಿಗೇನೋ ದುಡ್ಡು ಕೊಟ್ಟಿಲ್ಲ ಅಂತ ಕೊಡೋ ಇಸ್ಕೊಂಡು ತಿನ್ಬೇಕಾರೆ ಚೆನ್ನಾಗಿತ್ತ ನಿನಗೆ ಅನ್ನೋದು, ಫೋನಲ್ಲಿ ಮಾತಾಡ್ತೀನಿ ಅದು ಮಾಡೋದು, ಸ್ಟೇಷನ್ ಹತ್ರ ಬಾ ನೀನು ಇಲ್ಲ ಅಂತ ಅನ್ನೋದು, ನೀನು ಆಯಿತು ಸರ್ ಏನು ಕೋರ್ಟ್ಗೆ ಕೇಸ್ ಹಾಕಿ ಸರ್ ನಾನು ನೋಡ್ಕೋತೀವಿ ಅಂತ ಏನಾದರೂ ಹಣ ತೊಗೊಂಡಿರೋನು ನೊಂದಿರೋನು ಏನಾದರೂ ಹೇಳಿದ್ರೆ ನಮಗೆ ಮಾತಾಡ್ತೀನ ನೀನು ಅಂತ ಹೇಳೋದು, ಧಮಕಿ ಹಾಕೋದು, ಈ ಥರದ್ದೆಲ್ಲ ಸುಮಾರು ಇರೋದ್ರಿಂದ ನಾನು ಜನಗಳಿಗೆ ಹೇಳೋದಷ್ಟೇ, ನಿಮ್ಮ ಹತ್ರ ಸ್ಮಾರ್ಟ್ ಫೋನ್ ಇದೆ, ದಯವಿಟ್ಟು ಹೇಳ್ತೀನಿ ಮೈಯೆಲ್ಲ ಅಲರ್ಟ್ ಆಗಿ ಒಂದು ರೆಕಾರ್ಡ್ ಮಾಡ್ಕೊಳ್ಳಿ. ಆ ಒಂದು ರೆಕಾರ್ಡಿಂದ ಏನೇನು ಬದಲಾವಣೆ ಆಗುತ್ತೆ. ಇದು ಡಿಜಿಟಲ್ ವರ್ಲ್ಡು, ಏನು ಬೇಕಾದ್ರೂ ಹೋಗ್ಬಿಡುತ್ತೆ. ಸೊ ಆ ಥರದ್ದು ಮಾಡಿದ್ದೀನಿ ನಾನು. ಸೊ ಹಾಗಾಗಿ ಯಾವ ಪೊಲೀಸರಿಗೂ ದಯವಿಟ್ಟು ನಾನು ಪೊಲೀಸರು ರಿಕ್ವೆಸ್ಟ್ ಮಾಡ್ಕೊಳ್ತಾರೆ, ನಿಮ್ಮ ವಿರುದ್ಧ ಇಲ್ಲ, ಆದರೆ ನೀವು ಮಾಡೋಂಥ ಹಲ್ಕ ಕೆಲಸದ ವಿರುದ್ಧ ಇದ್ದೀವಿ. ನೀವು ಒಳ್ಳೆ ಕೆಲಸ ಮಾಡಿದ್ರೆ ನಿಮ್ಗೆ ಹಾರನ್ನು ನಾವೇ ಹಾಕ್ತೀವಿ, ನಿಮ್ಮ ಬ್ಯಾನರ್ ನಾವೇ ಕಟ್ತೀವಿ, ಓಕೆನಾ. ಸೊ ನಿಮಗೆ ನಾವೇ ಹೀರೋ ಅಂತ ತೋರಿಸ್ಬಿಡ್ತೀವಿ. ಸೊ ಹಾಗಾಗಿ ಈ ಫೈನಾನ್ಸ್ ವಿಚಾರ ಆಗಿರ್ಬೋದು, ಸೈಟು ಭೂಮಿಯ ವಿಚಾರ ಆಗಿರ್ಬೋದು, ಹೆಚ್ಚಿನ ಕಾಳಜಿ ವಹಿಸ್ತಾ ಇದೆ. ಮುಖ್ಯಮಂತ್ರಿಗಳು ಕೂಡ ಅದನ್ನೇ ಹೇಳಿದರು ಒಂದು ಸಲ. ಓಕೆ, ಪೊಲೀಸರು ಈ ಥರ ಕೆಲವೊಂದೆಲ್ಲ ವಿಚಾರದಲ್ಲಿ ಇದ್ದಾರೆ ಅಂತ. ಆದರೆ ನಿಮಗೆ ಏನೂ ಮಾಡೋಕ್ಕಾಗಿಲ್ಲ. 2,000 ರೂಪಾಯಿ ಕೊಡ್ತಾ ಇದ್ದೀನಿ ಅಂತಾರೆ, ಎದೆ ತಟ್ಟು ಹೇಳ್ಕೋಬೇಕು. ಆಸ್ ಎ CM ಆಗಿ ನಾನು ನೋಡಿ ಸಿವಿಲ್ ವಿಚಾರದಲ್ಲಿ ಬಂದಂಥ ಪೊಲೀಸವನ್ನ ಸಸ್ಪೆಂಡ್ ಮಾಡಿದ್ದೀನಿ, ಅವನ್ನ ತೆಗೆದುಹಾಕಿದ್ದೀನಿ ಅಂತ ಹೇಳಬೇಕು, ಅಥವಾ ಜನಗಳಿಗೆ ತೊಂದರೆ ಕೊಟ್ಟು ಅವನಿಗೆ ನಾನು ಕಿತ್ಬಿಸಾಕಿದ್ದೀನಿ ಅಂತ ಹೇಳಬೇಕು. ಅದು ಎದೆ ತಟ್ಕೊಂಡು ಹೇಳ್ಕೋಬೇಕು. ಪಾಪ ನಮ್ಮ ಮುಖ್ಯಮಂತ್ರಿಗಳು 2,000 ಕೊಟ್ಟು, ಓಕೆ ಫೈನ್, ಅವ್ರ ಜೀವನಕ್ಕೆ ಎಷ್ಟು ಭದ್ರತೆ ಕೊಟ್ಟಿದ್ದೀರಿ ಅನ್ನೋದು ಕೂಡ ಇಂಪಾರ್ಟೆಂಟ್. ಹಾಗಾಗಿ ನಾನು ಪೊಲೀಸರಿಗೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನಂದರೆ, ಇದು ಭೂಮಿ ವಿಚಾರ, ಸೈಟ್ ವಿಚಾರ, ರಿಯಲ್ ಎಸ್ಟೇಟ್ ದಂಧೆಗಳು, ಇವಕ್ಕೆ ಯಾವುದು ಕೂಡ ನೀವು ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ಇದನ್ನು ಕೋರ್ಟ್ ಕಳಿಸಿ, ಕೋರ್ಟ್ ಏನು ಡೈರೆಕ್ಷನ್ ಹೇಳುತ್ತೋ ಆ ಥರ ನೀವು ಮಾಡಿ. ಅದು ಬಿಟ್ಟು ಜಡ್ಜ್ ಹೇಳ್ಬಿಟ್ಟೆ ಜಡ್ಜ್ನೇ ಕರ್ಕೊಂಡು ಹೋಗು, ಅವ್ನು ಡಿಸಿಷನ್ ಕೊಟ್ಬಿಟ್ರೆ ಅವನೇ ಕರ್ಕೊಂಡು ಹೋಗು, ನನ್ನ ಹೆಸರಲ್ಲಿ ಎಂಟ್ರಿ ಆಗಿದೆಯಾ, ನನ್ನ ಹೆಸರು ಮೆನ್ಷನ್ ಆಗಿದೆಯಾ ಅಂತಲ್ಲ. ಅವರು ಒಂದು ಸಲ ಜಡ್ಜ್ಮೆಂಟ್ ಕೊಟ್ಟ ಮೇಲೆ ಆ ಸ್ಟೇಷನ್ ಲಿಮಿಟಲ್ಲಿ ಯಾರಿದ್ದಾರೋ ಅವನೇ ಕರ್ಕೊಂಡೋಗಿ ಸೊ ಅವ್ರಿಗೆ ನ್ಯಾಯ ಕೊಡಿಸೋಂಥ ಕೆಲಸವನ್ನು ಆಗಬೇಕು. ಹಾಗಾಗಿ ಸಿವಿಲ್ ಮ್ಯಾಟರ್ನಲ್ಲಿ ಈಗಲೂ ಹೇಳ್ತಿದ್ದೀನಿ, ಪೊಲೀಸವರು ಎಂಟ್ರಿ ಆಗೋಂಗಿಲ್ಲ ರೀ, ನೀವು ಫೋನ್ ಮಾಡಿಬಿಟ್ಟು ಸ್ಟೇಷನ್ ಕರೆಯೋಂಗಿಲ್ಲ. ಅದೇ ಸಿವಿಲ್ ಕೇಸಲ್ಲಿ ಇವನು ಹೊಡೆದಾಡಿದ್ರೆ ಮಾತ್ರ ಪೊಲೀಸರು ನೀವು ಬಂದು ಎಂಟ್ರಿ ಆಗಬೇಕು. ಎಂಟ್ರಿ ಆದಮೇಲಿಂದ ಕೋರ್ಟ್ ಕಳಿಸ್ಬೇಕು. ಅದು ಬಿಟ್ಟು ನೀವು ದುಡ್ಡು ಕೊಟ್ಟಿರುವಂಥ ಅದಕ್ಕೆ ಹೊಡೆದವನು, ದುಡ್ಡು ಕೊಟ್ಟಿರುವಂಥ ದುಡ್ಡು ಕೊಡು ಅಂತ ನೀವು ಹೇಳೋಂಗಿಲ್ಲ, ಪೊಲೀಸರು ಹೇಳೋಂಗಿಲ್ಲ ಅಲ್ವಾ ಸರ್. ಫೈನಾನ್ಸ್ ವ್ಯವಹಾರಗಳು ನಡೀತಾ ಇರೋದು ಹಿಂಗೆ ಹೇಗೆ ನಡೀತಾ, ಅದಕ್ಕೆ ಜಾಸ್ತಿ ಆಗ್ತಿರೋದು ಅನ್ಸುತ್ತೆ ಕೆಲವೊಂದೆಲ್ಲ ಫೈನಾನ್ಸ್ ವ್ಯವಹಾರಗಳಲ್ಲಿ. ಈ ಒಂದು ಅವ್ನಿಗೆ ಯಾವುದೇ ಪರ್ಮಿಷನ್ ಇರೋದಿಲ್ಲ. ಫೈನಾನ್ಸ್ ಕೊಟ್ಟವನು 5 ರೂಪಾಯಿ 10 ರೂಪಾಯಿ 15 ರೂಪಾಯಿ ಬ್ಯಾಂಗ್ಳೂರಲ್ಲೆಲ್ಲ ಕೊಟ್ಟಿದ್ದಾರೆ, ತೋರಿಸ್ತೀನಿ ಬೇಕಿದ್ರೆ. ವಸೂಲಿ ಮಾಡೋದು ಹೇಗೆ ವಸೂಲಿ ಮಾಡುತ್ತೀಯ? ಇಟ್ ಡಸಂಟ್ ಹ್ಯಾವ್ ಎ ಲೈಸೆನ್ಸ್. ಸೊ ಆವಾಗ ಈಗ ಇವರು ರೌಡಿಗಳನ್ನು ಇಟ್ಟರೆ ನಾಳೆ ಅವರು ಕೇಸ್ ಹಾಕ್ತಾರೆ, ಕ್ರಿಮಿನಲ್ ಕೇಸ್ ಹಾಕ್ತಾರೆ. ಅದೇ ಪೊಲೀಸರು ಇಟ್ಬಿಟ್ರೆ ದಟ್ ಇಸ್ ಅ ಸೇಫರ್ ಸೈಡ್. ಹೌದು, ಆ ಕಳ್ಳನ್ನು ಪೊಲೀಸರು ಇಟ್ಕೊಂಡಿರ್ತಾನೆ, ಸಾಕ್ಷಿ ಇಟ್ಕೊಂಡಿರ್ತಾನೆ, ಅವ್ರು ಏನು ಮಾಡೋಕ್ಕಾಗಲ್ಲ. ಪೊಲೀಸವರು ಕೂಡ ಅವ್ನಿಗೆ ಎದುರ್ಕೊಂಡು ಬದುಕಬೇಕಾಯ್ತದೆ. ಹೌದು, ಯಾಕೆಂದರೆ ಅವನು ದುಡ್ಡು ಕೊಡ್ಬೇಕಾದ್ರೆ ಅವನು ಜಾಣ ಆಗಿರ್ತಾನೆ. ಅವ್ನು ಏನು ಬೇಕು ವಿಡಿಯೋ ರೆಕಾರ್ಡೋ ಆಡಿಯೋ ರೆಕಾರ್ಡೋ ಅವ್ನು ಟೆಕ್ಸ್ಟ್ ಮೆಸೇಜ್ ಮಾಡಿ ಇಟ್ಕೊಂಡಿರ್ತಾನೆ, ಅವನಿಗೆ ಗೊತ್ತಿರುತ್ತೆ ಅದು. ಅದಕ್ಕೆ ಪೊಲೀಸವರು ಆರಂಭದಲ್ಲೇ ಆ ಥರ ಒಂದು ಹೇಳ್ತಿರೋ ಕೆಲಸ ಮಾಡೋದಕ್ಕಿಂತ ಸೊ ಹುಷಾರಾಗಿರಿ. 35 ವರ್ಷ ನೀವು ಕೆಲಸದಲ್ಲಿ ಇರ್ತಾರೆ, ಯಾವತ್ತಾರು ಒಂದಿನ ಬೀಳುತ್ತಲ್ವ ಏಟು. ಆಮೇಲೆ ಯಾವತ್ತು ಹಣಕ್ಕೋಸ್ಕರ ನೀವು ಹೋಗ್ತಾ ಇರ್ತೀರಿ, ಅವತ್ತು ಮನುಷ್ಯತ್ವ ಹೋಗ್ತಾನೆ ಇರುತ್ತೆ. ನಿಮ್ಮ ಫ್ಯಾಮಿಲಿ ಬರ್ಬೋದು ಬೇರೆ ಥರ ಆಗೋಗ್ಬಿಡುತ್ತೆ. ನೋಡಿಬೇಕಾದ್ರೆ ಕಾಕಿ ಅಲ್ವಾ, ಕಾಕಿ ಬಟ್ಟೆ ಹಾಕಿದ್ದೀನಿ ಅಂತೇಳಿ ತೋರಿಸ್ಬಾರ್ದು. ಯಾಕಂದರೆ ಕಾಕಿ ಇಸ್ ನಾಟ್ ಎ ಪರ್ಮನೆಂಟ್, ನಿಮ್ಮ ಮೇಲೆ ಇರೋದಿಲ್ಲ. ನೀವು ರಿಟೈರ್ಡ್ ಆದ ಮರು ದಿವಸ ಹೊರಗಡೆ ಬಂದ ಮೇಲೆ ನಿಮ್ಮನ್ನು ಯಾರೂ ಸಹ ನೋಡೋದಿಲ್ಲ, ಮೋಸಿ ನಿಮ್ಮನ್ನು ಯಾರೂ ಕೇರ್ ಮಾಡೋದಿಲ್ಲ. ನಾನು ಹೈಯರ್ ಅಥಾರಿಟಿಯಲ್ಲಿದ್ದೆ, ಹೈಯರ್ ಪೊಸಿಷನಲ್ಲಿದ್ದೆ, ಹಾಗಿದ್ದೆ. ಕಾಕಿ ಬಿಚ್ಚಿ ಬಂದ ಮರುದಿನವೇ ನಿನಗೂ ಅದೇ ಗತೆ ಬರ್ತದೆ. ಅಷ್ಟೇ, ಯಾರ ಹತ್ರ ನೀವು ಲಂಚ ಈಸ್ಕೊಂಡಿರ್ತೀರಿ, ಅವನೇ ನಿಮ್ಮನ್ನ ಆಟ ಆಡಿಸ್ತಾ ಇರ್ತಾನೆ, ನೀವು ಮನೆ ಒಳಗಡೆ ಹೋಗಿ ಕೊರಗ್ತಾ ಇರ್ತೀರ. ಇವತ್ತು ನಾನು ಲಂಚ ಕೊಟ್ಟ, ನನ್ನ ವಿಡಿಯೋ ನಾನು ಮಾಡ್ಕೊಂಡ್ಬಿಟ್ಟಿದ್ದೆ, ನಾನು ಮುಂದೆ ಯಾವತ್ತರ ಎಲ್ಲರೂ ಬಿಟ್ಬಿಡ್ತಾನೆ ಅಂತ. ಅದು ಕೂಡ ಒಂಥರ ಪಕ್ಕ ಅಂತ ಇರುತ್ತೆ. ಕಾಕಿ ಬಟ್ಟೆ ಅಷ್ಟೊಂದು ಪವರ್ ಅಂತ ಅನ್ಕೊಬಿಡಿ. ಸೊ ಇತ್ತೀಚೆಗೆ ದೊಡ್ಡ ಪೊಲೀಸೇ ಸೊ ಮನೆಗೆ ಹೋಗ್ಬಿಟ್ರು, ದೊಡ್ಡ ಪೊಲೀಸರು ಯಾವುದೋ ಒಂದು ಕೆಲವೊಂದೆಲ್ಲ ಸ್ಕ್ಯಾಮು ಅದು ಇದೆಲ್ಲ ಆದಾಗ ಅದು ಗೊತ್ತಾಯ್ತಾ. ಸೊ ಹಾಗಾಗಿ ತಮಿಳ್ನಾಡಲ್ಲಿ ಏನು 9 ಜನಕ್ಕೆ ಮರಣದಂಡನೆ ಆಯಿತು. ಆ ಥರದ್ದು ಕರ್ನಾಟಕದಲ್ಲಿ ಆಗದೇ ಇರಲಿ, ಪೊಲೀಸರಿಗೆ ಆಗದೇ ಇರಲಿ, ತೀರಾ ತಪ್ಪು ಮಾಡಿದ್ರೆ ಆಗಲಿ. ಮತ್ತು ಯೋಗೇಶ್ ದೇಸಾಯಿ ಜೊತೆ ಮಾತುಕತೆ ಮುಂದುವರಿಯುತ್ತೆ. ಇದು ರೈಟ್ ನ್ಯೂಸ್.